ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ಇಲ್ಲಿ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ಗೆ ಈಗ ಜಸ್ಟ್ ಒಂದು ರೈಲು ಹೋಗಿದೆ, ಆದರೆ ಇನ್ನೊಂದು ರೈಲು ಬರುತ್ತಿದೆ ಅಂಥೇಳಿ ಇಲ್ಲಿ ಗೇಟ್ ತೆಗೆದಿಲ್ಲ ಅವರು. ಈ ಥರ ಪ್ರತಿಯೊಬ್ಬ ನಾಗರಿಕರು ಈ ಭಾಗಕ್ಕೆ ಯಾರು ಅಡ್ಡಾಡ್ತಾರ ಪ್ರತಿಯೊಬ್ಬರಿಗೆ ಈ ಥರ ಸಮಸ್ಯೆ ಇದೆ. ಮಾನ್ಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು ಇದು ಅಂಡರ್ ಪಾಸ್ ಮಾಡಬೇಕು ಅಂಥೇಳಿ ಈ ಥರ ಯೋಜನೆ ಹಾಕ್ಕೊಂಡಿದ್ದಾರೆ. ಅದು ಅಂಡರ್ ಪಾಸ್ ಅವೈಜ್ಞಾನಿಕವಾಗಿದ್ದು ಅಂಥೇಳಿ ನಾವು ಈಗಾಗಲೇ 4-5 ಬಾರಿ ತಮಗೆ ವಿವರಣೆ ನೀಡಿದ್ದೇನೆ. ಅಲ್ಲಿ ಜುಮ್ನಾಳ ಕ್ರಾಸ್ದಿಂದ ಫ್ಲೈಓವರ್ ಮಾಡಿಕೊಂಡು ಇಲ್ಲಿ ಇದು ಫ್ಲೈಓವರ್ ಆದರೆ ಎಷ್ಟೋ ಸಾರ್ವಜನಿಕರಿಗೆ ಇದು ಸಮಸ್ಯೆ ಶಾಶ್ವತ ನಿವಾರಣೆ ಆಗುತ್ತದೆ ಅಂಥೇಳಿ 4-5 ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಈಗಲೂ ನೋಡಿ, ಇದೇ ಜಸ್ಟ್ ಒಂದು ಟ್ರೈನ್ ಹೋಗಿದೆ, ಅದು ಇನ್ನೊಂದು ಟ್ರೈನ್ ಬರ್ತಾಯಿದೆ ಅಂಥೇಳಿ ಗೇಟ್ ತೆಗೆದಿಲ್ಲ ಅವರು. ಎಷ್ಟು ವಾಹನಗಳು ನಿಂತಿದ್ದಾವೆ, ಅಲ್ಲಿ ಬಸ್ ನಿಂತಿದೆ ನೋಡಿ. ಅಲ್ಲಿ ಮಧುವನ್ ಹೋಟೆಲ್ ದಾಟಿ ಹೋಗಿವೆ ಬಸ್ಗಳು. ಈ ಥರ ಪ್ರತಿಯೊಬ್ಬರು ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ದಿನಾಲು 30-40 ಟ್ರೈನ್ ಹೋಗ್ತಾ ಇದ್ದಾವೆ. ಈ ಥರ ಸಮಸ್ಯೆ ಯಾವ ಜನಪ್ರತಿನಿಧಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗಕ್ಕೂ ಕೂಡ ಇದು ಗಮನಕ್ಕೆ ಬಂದರೂ ಕೂಡ ಕಿವುಡ್ರಂತೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ವರ್ತಿಸ್ತಿರೋದು ದೊಡ್ಡ ದುರಂತ. ಸಾರ್ವಜನಿಕರು ಎಷ್ಟೊಂದು ಅನ್ಯಾಯ ಆಗ್ತಾಯಿದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ನೀವು ತಿಳ್ಕೊಳ್ಳುವಂಥದ್ದು. ಸರ್, ನಿಮಗೆ ಇದು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲತ್ತಿಲ್ಲ ರೀ? ಹಾಂ, ದಿನಾಲು ಎಷ್ಟು ಟ್ರೈನ್ ಹೋಗ್ತಾವ್ರಿ? ಹಾಂ, ಇದೇ ಒಂದು ಟ್ರೈನ್ ಹೋಯ್ತು, ಈಗ ಮತ್ತೆ ತೆಗೆದಿಲ್ಲ ರೀ. ತೊಂದರೆ ಆಗ್ಲತ್ತಿಲ್ಲ. ಇದು ಫ್ಲೈಓವರ್ ಆಗ್ಬೇಕು ಏನು ಹಿಂಗೆ ಇರ್ಬೇಕ್ರ? ಹಾಂ, ಆಗ್ಬೇಕಿಲ್ಲ ರೀ. ಇದು ತೊಂದರೆ ಅನ್ನಿಸ್ತಾ ಇಲ್ಲ ನಿಮ್ಗೆ? ನೀವು ದಿನಾಲು ಇದೇ ರೂಟ್ಲ ಹಾಯ್ತೀರನ್ನ? ಈಗ 2 ಸಲ ಬಂದಾವೆ ಈ ಥರ ಸಮಸ್ಯೆ ಇದೆ ಅಲ್ರಿ ನಿಮಗೆ? ಹಾಂ, 20 ನಿಮಿಷ ನಿಂದಿರ್ಬೇಕು, ಹೌದಲ್ಲ ರೀ? ಮತ್ತು ಎಲ್ಲರಿಗೂ ಟೈಮ್ ವೇಸ್ಟ್. ಎಷ್ಟೊಂದು ಎಲ್ಲರೂ 100 ಜನ ನಿಂದಿರ್ತಾರೆ. ಮತ್ತು ಇದು ಟ್ರಾಫಿಕ್ ಪಾಸ್ ಆಗ್ಬೇಕಾದ್ರೆ ಅಲ್ಲೊಂದು ಒಂದು ಟೈಪ್ ಯುದ್ಧ ಆಡ್ದಂಗೆ ಏನಿಲ್ಲತ್ತೀರಿ. ಸದ್ ನೋಡಿ, ಈಗ ಟ್ರೈನ್ ಈಗ ಗೇಟ್ ತೆಗಿತಾರೆ. ಗೇಟ್ ತೆಗೆದ ಮೇಲೆ ಯಾವ ಟೈಪ್ ಯುದ್ಧ ನಡೀತದೆ ಅನ್ನೋದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಹಾಂ, ಚಂತನ ಈ ಕಡೆ ಯಾಕರೆ ಈ ಕಡೆ ಮನೆ ತೊಗೊಂಡು ಕಾಣಿಸ್ತದೆ ಇಲ್ಲತ್ತೀರಿ? ಹಾಂ ರೀ, ಒಟ್ಟು ಸಮಸ್ಯೆನೇ ಸಿಕ್ಕೋದು. ನೋಡಿ, ಜನಪ್ರತಿನಿಧಿಗಳೇ, ಉಸ್ತುವಾರಿ ಸಚಿವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತರೇ, ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ನೋಡಿ, ಯಾವ ಟೈಪ್ ಪ್ರತಿ ಸಾರಿ ಈ ಥರ 30-40 ರೈಲ್ವೆಗಳು ಇಲ್ಲಿ ಈ ಜುಮ್ನಾಳ ಇದೆ ನಮ್ಮ ವಜ್ರ ಹನುಮಾನ ಕ್ರಾಸ ನೋಡಿ ಯಾವ ಥರ ನೋಡಿ. ಸದ್ದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ. ಈ ಥರ 30-40 ಸಾರಿ ಈ ಥರ ಸಮಸ್ಯೆ ಅನುಭವಿಸ್ಬೇಕು ಪ್ರತಿಯೊಬ್ಬರು. ನೋಡಿ, ಅಲ್ಲಿ ಮಧುವನ್ ಹತ್ತಲ್ಲಿ ನಿಂತದೆ ಗಾಡಿ. ಎಲ್ಲ ಜನಪ್ರತಿನಿಧಿಗಳು, ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಈ ಥರ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಿದ್ರು ಕೂಡ ಈ ಥರ ದಿನಂಪ್ರತಿ ಸಮಸ್ಯೆ ಅನುಭವಿಸ್ತಿದ್ದಾರೆ. ಒಂದು ದಿವಸ ಅಲ್ಲಿದು ಆಯ್ತು, ಒಂದು ದಿವಸ ಫ್ಲಡ್ ಬಂದಿದೆ, ಒಂದು ದಿವಸ 2 ದಿವಸ ನೀರು ಫ್ಲೈಓವರ್ ಆಗಬೇಕು ಆಗಬಾರ್ದು ಹೇಳ್ರಿ. ಅಲ್ಲಿ ರಿಂಗ್ ರೋಡ್ಲಿಂದ ಕಾಲಮ್ ಹಾಕೊಂಡೆ ಫ್ಲೈಓವರ್ ಮಾಡತ್ ನಾವು ಹೇಳತ್ತೀವಿ. ಅವ್ರು ಇಲ್ರಿ ಅಂಡರ್ಗ್ರೌಂಡ್ ಮಾಡ್ತೀವಿ, ಅಂಡರ್ಗ್ರೌಂಡ್ ಸೈನ್ಸ್ ಆಗೋದಿಲ್ಲ. 1 ಅವರ್ ಹೋಗೋದ್ರಿ ಟೈಮ್, ಹೌದಲ್ರಿ? ಇನ್ನೂ 1 ಅವರ್ ರೀ ಸರ್. ವಿಜಯಪುರ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ನಿನ್ನೆ ತಮಗೆ ಮಾತನಾಡಿದ್ದೆ. ಈ ಥರ ಜುಮ್ನಾಳ ರಸ್ತೆ, ಬಾಲ್ಕೋಟ್ ರಸ್ತೆ ಏನು ರಿಂಗ್ ರೋಡಿಗೆ ಅಲ್ಲಿ ಬಂದು ನಿಂತಿದೆ, ಅಲ್ಲಿಂದ ಈ ಥರ ಕಾಲಮ್ಗಳು ಹಾಕ್ಕೊಂಡು ನಮ್ಮ ಬಾಗಲಕೋಟ ರಸ್ತೆಯನ್ನು ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಮಾಡಿ ಸೀದಾ ಅಲ್ಲಿ ವಿಶ್ವೇಶ್ವರ ಸರ್ಕಲ್ಗೆ ಇಳಿಸಿಬಿಟ್ರೆ ಈ ಕಡೆ ರಾಮನಗರಿಗೆ ಹೋಗ್ತವೆ ವಾಹನ, ಆಮೇಲೆ ಆ ಕಡೆ ಬಾಗಲಕೋಟೆ ರಸ್ತೆಗೆ ಹೋಗ್ತವೆ.
ಇದೇ ಸೇಮ್ ಮಾಡಬೇಕು, ನೀವು ಅಂಡರ್ಗ್ರೌಂಡ್ ಮಾಡಬೇಕು ಅಂಥೇಳಿ ಎನ್ ಒ ಸಿ ಬೇಕು ಅಂತ ಹೇಳಿದ್ರಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಅದಕ್ಕೆ ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲ ಸಾರ್ವಜನಿಕರಿಗೆ ಒಂದು ದಿವಸದಲ್ಲದು ಅಲ್ಲಿ ನೀರು ನಿಂತು ಬಿಡ್ತವೆ. ಅದು ಅವೈಜ್ಞಾನಿಕವಾಗಿ ಇರುವಂಥದ್ದು. ಅದು ಯಾವ ಕಾರಣಕ್ಕೂ ಫ್ಲೈಓವರ್ ಆಗಲೇಬೇಕು ಅದು. ಯಾಕಂದರೆ ಅಲ್ಲಿ ಸೀದಾ ಬಾಲ್ಕೋಟ್ ರೋಡ್ ಏನು ಜುಮ್ನಾಡ್ ರೋಡ್ಲಿಂದ ಈ ಥರ ಕಾಲಮ್ ಮಾಡಿಕೊಂಡು ವಜ್ರ ಹನುಮಾನ್ ಏನು ರೈಲ್ವೆ ಕ್ರಾಸಿಂಗ್ ದಾಟಿಸಿ ಅಲ್ಲಿ ಇಳಿಜಾರ ಮಧುವನ್ ಹೋಟೆಲ್ ಅಥವಾ ಅಲ್ಲೇ ಇಳಿಸಿಬಿಟ್ರೆ ಆ ಕಡೆ ರಾಮನಗರಕ್ಕೆ ಹೋಗ್ತವೆ, ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತವೆ ಅಂಥೇಳಿ ತಮಗೆ ನಾವು 2-3 ಸಾರಿನೂ ಮಾಹಿತಿ ಕೊಟ್ಟಿದ್ದೀವಿ. ನಿನ್ನೆ ಕೂಡ ತಮಗೆ ನೇರವಾಗಿ ನಾನು ಫೋನ್ ಮುಖಾಂತರ ಮಾತನಾಡಿದ್ದೇನೆ. ಇವತ್ತು ಈ ವಿಡಿಯೋ ಹುಬ್ಬಳ್ಳಿಯಲ್ಲಿ ನಮ್ಮ ವಿಜಯಪುರದಿಂದ ಏನು ಹಳೆ ಬಸ್ ಸ್ಟ್ಯಾಂಡಕ್ಕೆ ಬರುವಂಥ ಮಾರ್ಗ ಈ ಥರ ಫ್ಲೈಓವರ್ ಮಾಡಿದ್ದಾರೆ. ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ. ಹುಬ್ಬಳ್ಳಿಯಲ್ಲಿ ಕಾಲಮ್ ಹಾಕ್ಕೊಂಡು ಏನು ಫ್ಲೈಓವರ್ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮದು ಅಲ್ಲಿ ಫ್ಲೈಓವರ್ ಮಾಡಿ ಕಾಲಮ್ ಹಾಕ್ಕೊಂಡು ಮಾಡಲು ಅವಕಾಶ ಇದೆ. ಇದು ತಾವು ಅದೇನು ಹೇಳಿದ್ರಿ ಅದನ್ನು ರದ್ದುಗೊಳಿಸಿ ಇದು ಫ್ಲೈಓವರ್ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೈಲ್ವೆ ಇಲಾಖೆಗೆ ಮಾಹಿತಿ ಒದಗಿಸಿ ತಕ್ಷಣ ಬ್ಲೂ ಪ್ರಿಂಟ್ ಆಮೇಲೆ ಅಂದಾಜು ಪತ್ರಿಕೆ ಎನ್ ಒ ಸಿ ಪಡೆದು ಇದಕ್ಕೆ ಸಂಬಂಧ ಬರುವ ಏನು ನಿಮ್ಮದು 50% ಸೆಂಟ್ರಲ್ ಗೌರ್ಮೆಂಟದ್ದು ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾವು 50% ಏನು ಸ್ಟೇಟ್ ಗೌರ್ಮೆಂಟ್ದವ್ರು ಏನೂ ಕೊಡೋದಿಲ್ಲಪ್ಪ ಅಂಥೇಳಿ ನನಗೆ ನೀವು ಮಾತಾಡಿದ್ರಿ. ಸ್ಟೇಟ್ ಗೌರ್ಮೆಂಟ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಆಲ್ರೆಡಿ ನಾವು ಮಾತನಾಡಿದ್ವಿ. ನಾವು ಯಾವುದೇ ಕಾರಣಕ್ಕೆ ಒಬ್ಬರು ಹೋರಾಟ ಮಾಡಿ ಆದ್ರೂ ರಾಜ್ಯ ಸರ್ಕಾರದಿಂದ 50% ಏನು ಬರಬೇಕಾಗಿದೆ. ಅದು ನಾವು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅದನ್ನ ಹೋರಾಟ ಮಾಡಿ ಅವ್ರನ್ನೂ ಕೂಡ ನಾವು ಉಸ್ತುವಾರಿ ಸಚಿವರಿಗೆ ಮನವೊಲಿಸಿ ನಾವು ಆ 50% ಏನು ಹಣ ದೇಶರಿಗೆ ಜಮಾ ಮಾಡಿಸ್ತೀವಿ. ನಾವು ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಏನು 50% ಕೊಡಬೇಕಾಗಿದೆ ಅದನ್ನು ನೀವು ತರಿಸೋ ಕೆಲಸ ನೀವು ಮಾಡಿ. ಮತ್ತು ಇದು ಫ್ಲೈಓವರ್ ಬಿಟ್ಟು ಅಂಡರ್ ಪಾಸೇ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಯಾವ ಕಾಲಕ್ಕೂ ಹೋರಾಟ ಮಾಡಿ ಅದು ರದ್ದುಗೊಳಿಸ್ತೀವಿ, ಬಿಡೋದಿಲ್ಲ. ಅದಕ್ಕೆ ಸಾವಿರಾರು ಮಂದಿ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂಥೇಳಿ ತಮಗೆ ಈ ಮೂಲಕ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಜಗದೇವ್ ಸೂರೋಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಾಜಿ ಅಧ್ಯಕ್ಷ ಮತ್ತು ಸಾಮಾಜಿಕ ಹೋರಾಟಗಾರ. ನಮಸ್ಕಾರಗಳು.